हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मेतान् सशास्त्रप्रवचनासक्ता निर्मलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तानमस्ये गुरुर्मम। हरिः ओम्। श्रीशाः पाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ. ಪ್ರಮೇಯ ಪುಂಜಗಳು, ಶಾಸ್ತ್ರಗಳು, 180 ಗಜ್ಜೆಗಳು. ನಾವು 82ನೇ ಗದ್ಯದಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ. ಈ 10 ಜನ ವರದರನ್ನು ಶ್ರೀ ಪುರಂದರದಾಸರು ಪ್ರಸ್ತಾಪಿಸುವುದರ ಮೂಲಕ ಜೀವಗಣಾಃ ಹರೇರನುಚರಾಃ ನೀಚೋ ಚ ಭಾವಂ ಗತಃ ಎಂಬ ತತ್ವವನ್ನು ನಮಗೆ ತಿಳಿಸುತ್ತಿದ್ದಾರೆ. ಲೋಕದಲ್ಲಿ ನಮಗಿಂತಲೂ ಮುಂಚಿತವಾಗಿ ಹುಟ್ಟಿ ಬಂದು ನಮಗಿಂತಲೂ ಮೊದಲು ತಿಳಿದುಕೊಂಡು ಭಗವದಾಜ್ಞಾ ಪ್ರಕಾರ ಭಗವಂತನ ವಿಷಯವನ್ನು ಪ್ರಸಾರ ಮಾಡುವುದೇ ಸಕಲ ಹಿರಿಯರ ಗುರುಗಳ ಲಕ್ಷಣವಾಗಿದೆ. ಎಲ್ಲ ಜ್ಞಾನವು ಪುಸ್ತಕ ರೂಪದಲ್ಲಿ ಇದೆ ಎಂದರೆ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳತಕ್ಕಂಥ ಯೋಗ್ಯತೆ ಎಲ್ಲರಿಗೂ ಇರುವುದಿಲ್ಲ. ಆದ್ದರಿಂದ ಬೋಧನ ಕ್ರಮದಿಂದಲೇ ಶಾಸ್ತ್ರ ಎಂಬತಕ್ಕಂಥದ್ದು ಲೋಕಕ್ಕೆ ಪರಿಚಯವಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವಾಗ ಶಾಸ್ತ್ರ ಪುಸ್ತಕ ರೂಪದಲ್ಲಿ ಎಂಬತಕ್ಕಂಥದ್ದು ಇರಲಿಲ್ಲವೋ ಆಗ ಕೇವಲ ಬೋಧನ ಕ್ರಮದಿಂದಲೇ ಶಾಸ್ತ್ರೋಪದೇಶ ನಡೆಯುತ್ತಿತ್ತು. ಆ ಗುರುಗಳು ಹೇಳುವುದನ್ನು ಶಿಷ್ಯರು ಕೇಳುತ್ತಿದ್ದರು ಮತ್ತು ಅದರಂತೆ ಅಂದು ತೋರಿಸುತ್ತಿದ್ದರು. ಅದನ್ನೇ ಮನನ ಮಾಡುತ್ತಿದ್ದರು, ಅದರ ಅರ್ಥಚಿಂತನೆ ಮಾಡುತ್ತಿದ್ದರು. ಅರ್ಥಚಿಂತನೆಯಿಂದ ಆ ಭಗವಂತನ ಸಾಕ್ಷಾತ್ಕಾರವನ್ನು ಅಂದರೆ ಅರ್ಥದ ಪೂರ್ಣ ಫಲವನ್ನು ಹೊಂದುತ್ತಿದ್ದರು. ಉದಾಹರಣೆಗೆ ನಮಗೆ ಯಾವುದೇ ಒಂದು ಲೆಕ್ಕವನ್ನಾಗಲಿ ಒಂದು ಪದ್ಯವನ್ನಾಗಲಿ ಮನದಟ್ಟು ಮಾಡಿಕೊಳ್ಳಲು 10 ಸಾರಿ, 50 ಸಾರಿ, 100 ಸಾರಿ, 1000 ಸಾರಿ ನಾವು ಅಂದು ತೋರಿಸಿದಾಗ ಅದು ಶಾಶ್ವತವಾಗಿ ನಮ್ಮ ಬೋಧಕವಾಗಿ ಉಳಿಯುತ್ತದೆ. ನಂತರ ಅದರ ಮನನ ರೂಪದಲ್ಲಿ ನಾವು ಚಿಂತಿಸಿದಾಗ ಪ್ರತಿಯೊಂದು ವಾಕ್ಯವನ್ನು ನಾವು ಸುಲಲಿತವಾಗಿ ವಿಚಾರ ಮಾಡಬಹುದು. ಆ ವಿಚಾರ ಮಾಡುವಾಗ ಪ್ರತಿಯೊಂದು ದಳಕೃತ್ಯದಲ್ಲಿ ಭಗವಂತನ ವಿಶೇಷವಾದ ಗುಣಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಸಕಲ ಶಾಸ್ತ್ರದ ಸಾರ ಭಗವಂತನ ಗುಣ ಉತ್ಕರ್ಷತೆಯನ್ನು ತಿಳಿಸುವುದೇ ಆಗಿದೆ. ತಾರತಮ್ಯ ಎಂಬತಕ್ಕಂಥದ್ದು ಜೀವರಲ್ಲಿ ನೀಚೋಚ್ಚ ಭಾವದಿಂದ ಇದೆ. ಭಗವಂತನಲ್ಲಿ ನೇಷ ನೇಹ ನಾನಾಸಿ ಕಿಂಚನ ಎಂಬುದರಿಂದ ಭಗವಂತನ ತಾರತಮ್ಯವಿಲ್ಲ. ಭಗವಂತ ಉತ್ಕೃಷ್ಟತೆಯಿಂದ ಇದ್ದಾನೆ ಎಂಬುದು ತಿಳಿಯಬೇಕು. ಆ ಉತ್ಕೃಷ್ಟತೆಯಲ್ಲಿ ಹಲವಾರು ವಿಷಯಗಳು ನಾವು ತಿಳಿಯಬೇಕಾಗಿದೆ. ಪ್ರಸ್ತುತ ಭಗವಂತ ದೇಶಕಾಲ ಭೋಕ್ತೃತ್ವ ಎಂಬುದನ್ನು ಹೇಗೆ ತಿಳಿಯುವುದು ಎಂಬುದನ್ನು ಪ್ರಸ್ತುತವಾಗಿ ಚಿಂತಿಸಬೇಕಾಗಿದೆ. ಪರಮಾತ್ಮನಿಗೆ ದೇಶ ಕಾಲ ಭೋಕ್ತೃತ್ವ ಸಮರ್ಥನೆ. ಇಡೀ ಸಮಸ್ತ ದೇಶವು ಸಮಸ್ತ ಕಾಲವು ಭಗವದ್ ಅಧೀನ, ಭಗವಂತನ ಹೆಸರಿನಿಂದಲೇ ಕರೆಯಲ್ಪಡುವುದು ಎಂಬುದು ಹಿಂದೆ ನಾವು ತಿಳಿದೆವು. ಆದರೆ ಭೋಕ್ತೃತ್ವ ಸರ್ವಸಾರ ಭೋಕ್ತ ಎಂಬುದರಲ್ಲಿ ಪದಾರ್ಥವನ್ನು ನಾವು ನೋಡಿದೆವು. ಎಲ್ಲ ಪದಾರ್ಥಕ್ಕೂ ಇರಬೇಕಾದದ್ದು ಯಾವುದು? ಒಂದು ದೇಶ, ಒಂದು ಕಾಲ. ಅದರ ಬಗ್ಗೆ ವಿಶೇಷ ಚಿಂತನೆಯನ್ನು ನಾವು ಮಾಡಬೇಕು. ದೇಶ ಭೋಗ ಎಂದರೆ ಸ್ವತಂತ್ರವಾಗಿ ಸರ್ವ ದೇಶದಲ್ಲಿ ವ್ಯಾಪಿಸಿರುವುದು ಎಂದರ್ಥ.
ಅಲ್ಲಿ ಸಂಚಾರ, ಅವುಗಳ ಸತ್ತಾದ ನಿಯಾಮಕಗಳಾಗಿ ಅವುಗಳಿಗೆ ಸ್ವಾಮಿ ಆಗಿರುವುದು, ಅವನಿಗೆ ಸರ್ವದಾರತ್ವ, ಸರ್ವದೇಶಗತ, ಸರ್ವ ಜಗದ ಐಶ್ವರ್ಯವೂ ಇರುವುದು. ಇದಕ್ಕೆ ದೇಶಭೋಗ ಎಂದು ಹೆಸರು. ಇದೇ ರೀತಿ ಕಾಲಭೋಗವೆಂದು ತಿಳಿಯಬೇಕು. ಚಾಂದೋಗ್ಯ ಭಾಷ್ಯದಲ್ಲಿ ವಸು ಭೋಜ್ಯದಿಂದ ಭೋಗಿಸುವುದರಿಂದ ಅರ್ಧ ಕಾಲವು, ಅರ್ಧ ದೇಶವು, ಅಂದರೆ ವಸು ಭೋಜ್ಯವು, ಅದರಂತೆ ಅರ್ಧ ರಾತ್ರಿಯಿಂದ ರುದ್ರಭೋಗವು, ಹೀಗೆ ಆ ದೇವತೆಗಳಿಗೆ ಆ ಕಾಲಭೋಗ ಹೇಳಲಾಗಿದೆ. ಅವರ ಕಾಲಭೋಗ ಅಂದರೆ ಆ ಕಾಲ ನಿಯಾಮಕತ್ವದಿಂದ ಆ ಕಾಲಕ್ಕೆ ರಾಜನ ರಾಜ್ಯಾದಿಗಳಂತೆ ಸ್ವಾಮಿಯಾಗಿ ಸುಖಕ್ಕೆ ಕಾರಣವನ್ನಾಗಿ ಮಾಡುವುದು ಎಂದರ್ಥ. ಉದಾಹರಣೆಗೆ, ನಮ್ಮಲ್ಲಿ ಒಂದು 15 ಎಕರೆ ಜಮೀನಿನಲ್ಲಿ 100 ಆಕಳನ್ನು ಮೇಯಿಸಲು ಬಿಡುವಾಗ ಗೋಪಾಲಕರನ್ನು ನಿಯಮನ ಮಾಡಿ, ಇಷ್ಟು ಗೋವನ್ನು ನೀನು ನೋಡಿಕೋ, ಇಷ್ಟು ಎಕರೆಯಲ್ಲಿ ನೀನು ನೋಡಿಕೋ ಅಂತ ಹೇಳಿದಾಗ ಅವನು ಗೋಪಾಲನಾದ. ಅದರಂತೆ ಆವಿಪಾಲ ಕುರಿಗಳನ್ನು ಬೇಯಿಸುವನು, ಗೋಪಾಲ ಗೋವುಗಳನ್ನು ಕಾಪಾಡುವನು. ಒಬ್ಬ ಧನಿಕನ ಆಜ್ಞೆಯಂತೆ ನಡೆಸುವುದು ನಾವು ಕಂಡಿದ್ದೇವೆ ಲೋಕದಲ್ಲಿ. ಆಧ್ಯಾತ್ಮದಲ್ಲಿ ಭಗವಂತನೇ ಧನಿಕ, ಸ್ವಾಮಿ, ಸರ್ವರಲ್ಲೂ ಸರ್ವದೇಶಕ್ಕೂ ಸರ್ವಕಾಲಕ್ಕೂ ನಿಯಾಮಕನಾಗಿದ್ದವನು. ಅವನು ದೇವತೆಗಳನ್ನು ಆವಿಪಾಲ ಗೋಪಾಲನಂತೆ ನೇಮಿಸುತ್ತಾನೆ. ಅದೇ ವಸುರುದ್ರ ಆದಿತ್ಯ ಎಂಬತಕ್ಕಂಥದ್ದು 3 ಕಾಲ. ಒಂದು ದಿನದಲ್ಲೂ ಸಹ 24 ಗಂಟೆಗಳಲ್ಲಿ 8 ಗಂಟೆಗಳ ಕಾಲ ವಸುರುದ್ರ ಆದಿತ್ಯರಿಗೆ ಆ ದೇಶ ಮತ್ತು ಕಾಲವನ್ನು ನೋಡಿಕೊಳ್ಳಲು ಬಿಡುತ್ತಾನೆ ಎಂದರ್ಥ. ಅಂದರೆ ರಾಜನು ರಾಜ್ಯಕ್ಕೆ ಸ್ವಾಮಿಯಾಗಿ ಆ ಕಾಲವನ್ನು ತನ್ನ ಸುಖಕ್ಕೆ ಹೇಗೆ ಕಾರಣವನ್ನಾಗಿ ಮಾಡಿಕೊಳ್ಳುತ್ತಾನೆಯೋ ಅದರಂತೆ ಪರಮಾತ್ಮನಿಗೂ ಕಾಲಭೋಗವು ಆ ಕಾಲದಲ್ಲಿ ಯೋಗ್ಯವಾದ ಜಗತ್ತಿಗೆ ಆಧಿಪತ್ಯ ವಿವಕ್ಷಿತವಾಗಿದೆ. ಮಾಧ್ಯಂದಿನೇ ತೃತೀಯೇ ಚ ರುದ್ರಾದೇಹೇ ರಾಜ್ಯವಿಷ್ಯತೆ ಎಂದು ಚಾಂದೋಗ್ಯ ಭಾಷ್ಯದಲ್ಲಿ ತಿಳಿಸಲ್ಪಟ್ಟಿದೆ. ಮಧ್ಯಂದಿನ ತೃತೀಯ ಭಾಗದಲ್ಲಿ ರುದ್ರಾದಿಗಳ ರಾಜ್ಯವು ಅಂಗೀಕೃತವಾಗಿದೆ. ಇದೇ ರೀತಿಯಿಂದ ಪರಮಾತ್ಮನು ಕಾಲವನ್ನು ಕುರಿತು ಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯಂ ಇಟ್ಟುಕೊಳ್ಳುವುದು, ರಾಜ್ಯದಂತೆ ಹಾಗೂ ವಿಷಯಗಳಂತೆ ಸುಖಹೇತವನ್ನಾಗಿ ಮಾಡಿಕೊಳ್ಳುವುದು, ಸರ್ವಕಾಲದಲ್ಲಿ ಅಪ್ರತಿಹತ ಸಮಸ್ತ ಲೋಕಾಧಿಪತ್ಯ ಇರುವಿಕೆಯು, ಕಾಲಭೋಕ್ತೃತ್ವವು, ದೇಶಭೋಕ್ತೃತ್ವವು ಈಶ್ವರನಿಗೆ ಇರುತ್ತದೆ ಎಂದು ತಿಳಿಯಬೇಕು. ಹಾಗೂ ಲೋಕದಲ್ಲಿ ಗಂಧ ಮಾಲೆಗಳಿಂದ, ಬಂಗಾರದ ಕೊಡದಿಂದ ಪರಂಪರವಾಗಿ ನೀರು ತರಿಸುವುದು, ಹೀಗೆ ತನಗೆ ಅಪೇಕ್ಷಿತವಾದ ಕಾರ್ಯಕ್ಕೆ ಉಪಯೋಗಿಸುವುದೇ ಭೋಗವು ಎಂಬುದು ಅನುಭವ ಸಿದ್ಧವಾಗಿದೆ. ಅದರಂತೆ ಈಶ್ವರನಿಗೂ ಕೂಡ ಕಾಲಾದ ಭೋಕ್ತೃತ್ವವು ಪೂರ್ವೋಕ್ತ ಲೌಕಿಕ ನ್ಯಾಯದಿಂದ ಸಿದ್ಧವಾಗುತ್ತದೆ. ವಾಸ್ತವಿಕವಾಗಿ ಹೇಳುವುದಾದರೆ ಅಲೌಕಿಕನಾದ ಹರಿಗೆ ಲೌಕಿಕದಿಂದಲೂ ಅತಿ ವಿಲಕ್ಷಣ ಭೋಗವೆಂದು ತಿಳಿಯಬೇಕು. ಅವನಿಂದ ಭುಂಜಿಸದೇ ಇರುವುದು ಯಾವುದೂ ಇಲ್ಲ. ಸರ್ವಸಾರಭೋಕ್ತ ಎಂಬುದನ್ನು ನಾವು ಹೇಗೆ ತಿಳಿದವೋ ಹಾಗೆ ಸರ್ವಕಾಲಭೋಕ್ತ, ಸರ್ವದೇಶಭೋಕ್ತ ಎಂಬುದನ್ನು ನಾವು ತಿಳಿಯಬೇಕು. ಈ ಗುಣ ಯಾವ ಜೀವರಲ್ಲೂ ಇಲ್ಲ. ಇದು ಭಗವಂತನ ವಿಶಿಷ್ಟವಾದ ಗುಣ ಎಂದು ತಿಳಿದು ಆರಾಧಿಸಬೇಕು. ಪರಮಾತ್ಮನಿಂದ ಭುಂಜಿಸೇ ಇರುವುದು ಯಾವುದೂ ಇಲ್ಲ ಎಂಬುದು ಹೇಗೆ ಅಂದರೆ, ತಮಸ್ಸಿದೆಯಲ್ಲ ಎಂದು ಅದು ಭುಕ್ತವಾಗಿಲ್ಲ ಎಂಬ ಶಂಕ ಮಾಡಿದರೆ ಅದಕ್ಕೆ ಉತ್ತರ, ಶ್ರೀಹರಿಗೆ ತಮ ಮೊದಲಾದ ಅಶುಭ ಭೋಗವು ಸಾಕ್ಷಾತ್ ಹೇಳಿಲ್ಲ. ಆದರೆ ಅಶುಭ ಫಲಕ್ಕೆ ಯೋಗ್ಯರಾದವರಿಗೆ ಆ ಅಶುಭ ಫಲ ದಾನ ಮಾಡುವುದೇ ಅಶುಭ ಭೋಗವು ಹೊರತು ಅನ್ಯ ರೀತಿ ಇಲ್ಲ. ಹೀಗೆ ಹೇಳುವುದೇ ನನಗೆ ಶುಭವು. ಹೇಗೆಂದರೆ, ಯಾವೊಬ್ಬ ರಾಜನಿಗೆ ಅಪರಾಧ ಮಾಡುತ್ತಿರಲು, ಮಹಾದ್ರೋಹ ಮಾಡುತ್ತಿರಲು, ರಾಜನು ಆ ಅಪರಾಧಿಗೆ ಅಪರಾಧಾನುಸಾರವಾಗಿ ದಂಡ ಮಾಡಿ ಪೀಡಿಸುತ್ತಾನೆ. ದ್ರೋಹಿಗೆ ಪೀಡಿಸುವುದರಿಂದ ರಾಜನಿಗೆ ಸಂತೋಷವೇ ಆಗುತ್ತದೆ. ಹೀಗೆ ಸಂತೋಷ ಪಡುವುದೇ ಭೋಗವು. ಅದರಂತೆ ಹರಿಗೂ ಕೂಡ ಭೋಗವೆಂದು ತಿಳಿಯಬೇಕು.
ಈ ಕಾರಣದಿಂದ ಅಶುಭ ಭೋಗ ಶಂಕಕ್ಕೆ ಅವಕಾಶವಿಲ್ಲ. ಚಾಂದೋಗ್ಯ ಭಾಷ್ಯದಲ್ಲಿ ಅಂಧಂ ತಮಸ್ಸಲ್ಲಿ ಹಾಕುತ್ತಾನೆ. ಮಹಾಕಾರಾಗೃಹದಲ್ಲಿ ಇರತಕ್ಕ ಮಹಾಂಧಕಾರದಲ್ಲಿ ಆದರೂ ಹಾಕುತ್ತಾನೆ. ಕೈ ಕಡಿದರೆ ಯಾವ ವೇದನೆ ಆಗುತ್ತೋ ಅಂಥ ವೇದನೆಗೆ ಸಮವಾದ ತಮಸ್ಸನ್ನು ಹಾಕುತ್ತಾನೆ. ಇತ್ಯಾದಿ ಅಶಮ ಯೋಗವು ಉಕ್ತ ರೀತಿಯಿಂದ ತಿಳಿಯಬೇಕು. ಈ ರೀತಿಯಲ್ಲಿ ನಾವು ತಿಳಿದಾಗ ನಾವು ಏನನ್ನು ಲೌಕಿಕ ದೃಷ್ಟಾಂತ ತಿಳಿದು ಭಗವಂತನಲ್ಲಿ ಕಿಂಚಿತ್ ಪ್ರದರ್ಶನಕ್ಕೋಸ್ಕರವಾಗಿ ಲೌಕಿಕ ದೃಷ್ಟಾಂತ ಅಂತ ತಿಳಿಯುತ್ತಾ ಇದ್ದೇವೆ ಎಂದರೆ ಭಗವಂತನ ಸಾರ್ವಭೌಮತ್ವ ಎಂದರೆ ಕೇವಲ ಪದಾರ್ಥಗಳಿಗೆ ಅಲ್ಲ, ದೇಶ ಮತ್ತು ಕಾಲಗಳಿಗೂ ಸಾರ್ವಭೌಮತ್ವವಿದೆ. ಲೋಕದಲ್ಲಿ ಕಂಡುಬರುವ ಯಾವ ರಾಜನಿಗೆ ನಾಯಕನಿಗೆ ಕೇವಲ ಆ ಸಾಮಗ್ರಿಯ ಮೇಲೆ ಒಂದು ಅಧಿಕಾರವನ್ನು ಕೊಡಬಹುದೇ ಹೊರತು ಆ ದೇಶಕ್ಕೆ ಮತ್ತು ಕಾಲಕ್ಕೆ ಅಧಿಕಾರವನ್ನು ಯಾವ ಜೀವರು ಪಡೆದುಕೊಳ್ಳುವ ಯೋಗ್ಯತೆಯೂ ಇಲ್ಲ, ಪಡೆದುಕೊಂಡರೆ ನಡೆಸುವ ಯೋಗ್ಯತೆಯೂ ಇಲ್ಲ. ಭಗವಂತನಿಗಾದರೆ ಸರ್ವ ದೇಶದ ಸಾರ್ವಭೌಮತ್ವ ಇದೆ, ಸರ್ವಕಾಲದ ಸಾರ್ವಭೌಮತ್ವ ಇದೆ. ಆದ್ದರಿಂದ ಭಗವಂತನನ್ನು ಕಾಲ ಮತ್ತು ದೇಶ ಅಂತಲೇ ಅವನನ್ನು ಹೆಸರಾಗಿದೆ. ಮಹಾತ್ಮನು ಭಗವಂತನ ವಿರಾಟ್ ರೂಪವನ್ನು ಹೇಳಿದಾಗ ಇಡೀ ಬ್ರಹ್ಮಾಂಡವೇ ಅವನ ಶರೀರದ ಭಾಗಗಳನ್ನಾಗಿ ಚಿತ್ರಿಸುತ್ತಾರೆ. ಕಾಲವನ್ನು ಹೇಳುವಾಗ ಕಾಲದ ಹೆಸರೇ ಭಗವಂತನಾಗಿದ್ದಾನೆ ಎಂದು ಸೂಚಿಸುತ್ತಾರೆ. ಈ ರೀತಿಯಲ್ಲಿ ಯಾವ ವ್ಯಕ್ತಿಗೂ ಸಹ ವಿರಾಟ್ ರೂಪ ಯಾವ ಜೀವರಿಗೂ ಸಲ್ಲಿಸುವುದಿಲ್ಲ, ಯಾವ ಜೀವಿಗೂ ಹೆಸರು ಸಹ ಕಾಲ ಎಂದು ಹೇಳಿಕೊಳ್ಳುವಂತಿಲ್ಲ. ಏಕೆಂದರೆ ಕಾಲಕ್ಕೆ ಸ್ವಾಮಿಯಾಗುವನು ಯಾವ ಜೀವರು ಆಗುವುದಿಲ್ಲ, ದೇಶಕ್ಕೆ ಸ್ವಾಮಿಯಾಗುವನು ಯಾವ ಜೀವರು ಆಗುವುದಿಲ್ಲ. ಇದು ವಿಲಕ್ಷಣವಾದ ಒಂದು ವಿಶೇಷವಾದ ಲಕ್ಷಣ. ಆದ್ದರಿಂದ ತಾರತಮ್ಯದಲ್ಲಿ ನಾವು ತಿಳಿಯಬೇಕಾದ ಏನು, ಸಕಲ ದೇಶದ ದೊರೆ, ಸಕಲ ಕಾಲದ ದೊರೆ ಭಗವಂತ ಅಂತ ತಿಳಿಯಬೇಕು. ಇದನ್ನು ಹೇಗೆ ತಿಳಿಯುವುದು ನಮ್ಮ ಚಿಂತನೆಗೆ ಎಂದರೆ, ದೇಶ ಮತ್ತು ಕಾಲ ಎಂಬುದು ನಿತ್ಯ ಪದಾರ್ಥ. ಹೇಗೆ ಜೀವ ನಿತ್ಯ ಪದಾರ್ಥವು, ಪ್ರಕೃತಿ ನಿತ್ಯ ಪದಾರ್ಥವು, ಅದರಂತೆ ದೇಶ ಮತ್ತು ಕಾಲವು ನಿತ್ಯ ಪದಾರ್ಥ. ಈ ನಿತ್ಯ ಪದಾರ್ಥ ನಿತ್ಯವಾಗಿ ಉಳಿಸಿಕೊಂಡಿರುವುದೇ ಭಗವಂತ. ಅಂದರೆ ಭಗವಂತನ ಅಧೀನದಲ್ಲಿ ಇದೆಲ್ಲವೂ ನಿತ್ಯವಾಗಿದೆ. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದು ಉಪೇಕ್ಷೆಯ. ಅಂದರೆ ಉಪೇಕ್ಷೆ ಮಾಡಿದರೆ ಯಾವುದೂ ಇರುವುದಿಲ್ಲ, ಕಾಲ ಇರುವುದಿಲ್ಲ ಎಂಬತಕ್ಕಂಥ ಅದನ್ನು ಚಿಂತನೆ ಮಾಡಲು ಸಾಧ್ಯವಿಲ್ಲ. ದೇಶವಿಲ್ಲ ಎಂಬುದನ್ನು ಚಿಂತಿಸುವುದಕ್ಕೂ ನಮಗೆ ಸಾಧ್ಯವಿಲ್ಲ. ಜೀವ ಇಲ್ಲ ಎಂಬುದಕ್ಕೆ ಚಿಂತಿಸುವುದಕ್ಕೂ ಕಾಲವಿಲ್ಲ. ಯಾಕೆಂದರೆ ಇದೆಲ್ಲವೂ ಭಗವಂತ ನಿತ್ಯ ಪದಾರ್ಥವನ್ನಾಗಿ ಮಾಡಿದ್ದಾನೆ. ಇದರ ಯೋಗ್ಯತೆಯೇ ನಿತ್ಯತ್ವ ಇದೆ. ಆ ನಿತ್ಯತ್ವವನ್ನು ಕಾಪಾಡಿಕೊಂಡು ಬರುವನು ಭಗವಂತ. ಇದು ಬಹಳ ದೊಡ್ಡ ಅಗಾಧವಾದ ಮಹಿಮೆ. ಈ ಮಹಿಮೆ ಯಾವ ಜೀವರಲ್ಲೂ ಯಾವ ಕಾಲಕ್ಕೂ ಹೇಳುವುದಕ್ಕೆ ಬರುವುದಿಲ್ಲ. ಇದು ಭಗವಂತನ ಶ್ರೇಷ್ಠತೆಯನ್ನು ತೋರಿಸತಕ್ಕಂಥ ಗುಣವಾಗಿದೆ. ಇಂತಹ ಶ್ರೇಷ್ಠ ಗುಣವನ್ನು ಶ್ರೀ ಪುರಂದರದಾಸರು ತಾರತಮ್ಯದಲ್ಲಿ ಭಗವಂತನ ವಿಶೇಷಗಳನ್ನು ಹೇಗೆ ತಿಳಿಯಬೇಕು ಎಂಬುದನ್ನು ನಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನ ಒದಗಿ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿದ್ದಂಥ ಜೀವರಿಗೆ ಮಾತ್ರ. ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ಕೂಡ ಭಗವಂತ ಈ ಪಾಂಚಭೌತಿಕ ಶರೀರವನ್ನು ದಯಪಾಲಿಸಿರುತ್ತಾನೆ. ಈ ಪಾಂಚಭೌತಿಕ ಶರೀರವೇ ಎಂಬುದೇ ಒಂದು ಆಕಾಶ ಹೌದು, ಒಂದು ದೇಶ ಹೌದು. ಈ ದೇಶ ಅಂದರೆ ಏನರ್ಥ? ನಾವು ಇಡೀ ಬ್ರಹ್ಮಾಂಡವನ್ನು ಹೇಗೆ ನೋಡುತ್ತೇವೆಯೋ ಅದು ಸೂಕ್ಷ್ಮ ದೃಷ್ಟಿಯಲ್ಲಿ ನಮ್ಮ ದೇಹದಲ್ಲೇ ನೋಡಬಹುದು. ಹೇಗೆ ನೋಡಬಹುದು ಅಂದರೆ ಭಗವಂತ
ನಮ್ಮ ದೇಹದಲ್ಲೇ ವ್ಯಾಪ್ತನಾಗಿದ್ದಾನೆ. ಪ್ರತಿಯೊಂದು ಅಂಗಗಳಲ್ಲಿ ಭಗವಂತ ವ್ಯಾಪ್ತಿ ಇದೆ. ಭಗವಂತನ ವ್ಯಾಪ್ತಿ ಸರ್ವದೇಶಗತ ಸರ್ವಕಾಲಗತ ಅಂತ ಹೇಳಿದಾಗ ಸಕಲ ಜೀವರು ಸರ್ವದೇಶದೊಳಗಿರಬೇಕು, ಸಕಲ ಜೀವರು ಸರ್ವ ಕಾಲದಲ್ಲಿರಬೇಕು. ಆಗ ಎಲ್ಲ ಕಾಲವನ್ನು ನಡೆಸತಕ್ಕಂಥವನು ಭಗವಂತನಾದ್ದರಿಂದ ಜೀವನಕ್ಕೂ ಸಹ ಆ ಕಾಲದ ಪರಿಚಯವಾಗುತ್ತದೆ. ನಾವು ಪ್ರತಿನಿತ್ಯವೂ ಹುಟ್ಟಿದ ದಿನವನ್ನು ಗುರುತು ಹಾಕಿಕೊಳ್ಳುತ್ತೇವೆ, ಹುಟ್ಟಿದ ಊರನ್ನು ಗುರುತು ಹಾಕಿಕೊಳ್ಳುತ್ತೇವೆ. ಇದು ಏನು ತೋರಿಸಿಕೊಡುತ್ತದೆ? ದೇಶ ಕಾಲವನ್ನು ತೋರಿಸಿಕೊಡುತ್ತದೆ. ಇದು ಹುಟ್ಟಿದ್ದು ಅಂತ ಹೇಳಿದ್ರಿಂದ ಇದು ನಮ್ಮದಲ್ಲ, ಹುಟ್ಟಿದಾಗ ಸಂಬಂಧ ಬಂದಿದ್ದು ಎಂದು ತೋರಿಸಿಕೊಡುತ್ತದೆ. ಹೀಗೆ ಎಲ್ಲ ಜೀವರು ಇದೇ ಚಿಂತನೆಯನ್ನು ಮಾಡಿದಾಗ ಎಲ್ಲರೂ ಈ ದೇಶ ಮತ್ತು ಕಾಲವನ್ನು ಅನುಭವಿಸುತ್ತಿದ್ದೇವೆಯೇ ಹೊರತು ಇದು ನಮ್ಮದಲ್ಲ. ನಮ್ಮ ಹುಟ್ಟುವಿಕೆಗೆ ಮೊದಲೇ ಇತ್ತು, ನಮ್ಮ ನಾಶದ ನಂತರವೂ ಇದೆ ಎಂಬುದು ಎಲ್ರಿಗೂ ತಿಳಿಯುತ್ತಾ ಇದೆ. ಆದ್ದರಿಂದ ಭಗವಂತ ಎಂಬತಕ್ಕಂಥವನು ನಿತ್ಯನಾದವನು ನಮ್ಮ ಶರೀರದಲ್ಲೇ ಇದ್ದು ಈ ದೇಶ ಕಾಲದ ವ್ಯಾಪ್ತತೆಯನ್ನು ಭಗವಂತ ತೋರಿಸ್ತಾ ಇದ್ದಾನೆ. ನಮ್ಮ ದೇಹದಲ್ಲಿ ಆಹಾರ ಪಚನ ಮಾಡುವುದಕ್ಕೆ, ರಕ್ತ ಪರಿಚಲನಕ್ಕೆ, ಬುದ್ಧಿ ಪ್ರಕಾಶವಾಗುವುದಕ್ಕೆ, ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಒಂದು ಯಂತ್ರದಂತೆ ಈ ಮನುಷ್ಯ ಶರೀರವನ್ನು ಇಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ ಯಂತ್ರಾರೂಢಾಯ ಮಾಯೆಯ ಎಂದು, ಮಾಯಾ ಅಂದರೆ ಮಾಯಾ ಮತ್ತು ವಾಸುದೇವ ರೂಪಿ ಭಗವಂತ. ಮಾಯಾ ಎಂಬತಕ್ಕಂಥದ್ದು ಲಕ್ಷ್ಮೀದೇವಿಯ ಹೆಸರು. ವಾಸುದೇವ ಭಗವಂತ ಮತ್ತು ಮಾಯಾ ಇವರು ಈ ದೇಹವನ್ನು ರಚಿಸಿ ಜೀವನನ್ನು ಅದರ ಒಳಗಡೆ ಇಟ್ಟಿದ್ದಾರೆ. ಆ ಜೀವನ ನಡೆಸುವುದಕ್ಕೋಸ್ಕರ ಒಳಗಡೆ ಹೇಗೆ ನಾವು ಗಡಿಯಾರ ನಡೆಯುವುದಕ್ಕಾಗಲಿ, ಯಂತ್ರ ನಡೆಯುವುದಕ್ಕಾಗಲಿ ಅಲ್ಲಲ್ಲೇ ಚಕ್ರಗಳಿದೆಯೋ ಹಾಗೆ 7 ಚಕ್ರಗಳನ್ನು ನಮ್ಮ ದೇಹದಲ್ಲಿ ಇಟ್ಟಿದ್ದಾರೆ. ಅದು ಮೂಲಾಧಾರವಾಗಿ 4 ದಳದ ಚಕ್ರ, ಸ್ವಾಧಿಷ್ಠಾನ ಎಂಬುದು 6 ದಳದ ಚಕ್ರ, ಮಣಿಪುರ ಎಂಬುದು 10 ದಳದ ಚಕ್ರ, ಅನಾಹತ ಎಂಬುದು 12 ದಳದ ಚಕ್ರ, ವಿಶುದ್ಧಿ ಎಂಬತಕ್ಕಂಥದ್ದು 16 ದಳದ ಚಕ್ರ, ಆಜ್ಞಾ ಎಂಬತಕ್ಕಂಥದ್ದು 2 ದಳದ ಚಕ್ರ ಮತ್ತು ಶಿರಸ್ಸಿನಲ್ಲಿ ಸಹಸ್ರಾರ ಎಂಬತಕ್ಕಂಥದ್ದು ಸಹಸ್ರದಳದ ಚಕ್ರವಿರುತ್ತದೆ. ಈ ಚಕ್ರ ಇರುವುದರಿಂದ ಈ ಚಕ್ರದ ನಿಯಮಿತವಾಗಿ ಚಲನೆಯಾಗುವುದರಿಂದ ನಮಗೆ ಶಕ್ತಿ ಉಂಟಾಗುತ್ತದೆ. ಆ ಶಕ್ತಿಗೆ ಬೇಕಾದದ್ದು, ಶಕ್ತಿಯಿಂದ ವ್ಯಂಜಕವಾದದ್ದು ಯಾವುದು ಅಂದರೆ ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸದಿಂದ ತಿಳಿಯಬಹುದಾಗಿದೆ. ಅಜಾಯ ನಮಃ ಆನಂದಾಯ ನಮಃ ಇಂದ್ರಾಯ ನಮಃ ಈಶಾಯ ನಮಃ ಉಗ್ರಾಯ ನಮಃ ಉಜ್ಜಿತಾಯ ನಮಃ ರುಜಿರೇ ನಮಃ ರುಳುಗೇ ನಮಃ ಏಕಾತ್ಮನೇ ಓಜಮೃತ್ಯುಮಾಂತಾಯ ಮಂತ್ರಗರ್ಭಾಯ ನಮಃ ಕಪಿಲಾಯ ನಮಃ ಕಪಿಲಾಯ ನಮಃ ಗರುಡಾಸಾಯ ನಮಃ ಜ್ಞಾಸಾಯ ಜ್ಞಾಸಾಯ ನಮಃ ಚಾರ್ವೇ ನಮಃ ಚಂದೋಗ ನಮಃ ಜನಾರ್ದನ ನಮಃ ಜಲಿತಾಯ ನಮಃ ಟಂಕಿನೇ ನಮಃ ಟಕಾರಾಯ ನಮಃ ಡರಣೇ ನಮಃ ಡರಣೇ ನಮಃ ಆತ್ಮನೇ ನಮಃ ತಾರಾಯ ನಮಃ ತಪಾಯ ನಮಃ ಧನ್ವೇ ನಮಃ ಧನ್ವೇ ನಮ್ಯಾಯ ನಮಃ ಫಲಾಯ ನಮಃ ಪರಾಯ ನಮಃ ಫಲಿನೇ ನಮಃ ಬಲಿನೇ ನಮಃ ಭಗಾಯ ನಮಃ ಮನವೇ ನಮಃ ಯಜ್ಞಾಯ ನಮಃ ರಮಾಯ ನಮಃ ಲಕ್ಷ್ಮೀಪತಿಯ ನಮಃ ವರಾಯ ನಮಃ ಶಾಂತ ಸಂಹಿತೆ ನಮಃ ಷಡ್ಗುಣಾಯ ನಮಃ ಸಾರಾತ್ಮನೇ ನಮಃ ಹಂಸಾಯ ನಮಃ ನಾಳುಕಾಯ ನಮಃ ಲಕ್ಷ್ಮೀ ನಾರಸಿಂಹಾಯ ನಮಃ ಎಂಬತಕ್ಕಂಥದ್ದು 51 ಅಕ್ಷರದಿಂದ ಇರತಕ್ಕಂಥ ಪ್ರತಿಪಾದ್ಯ ಮಾತೃಕಾನ್ಯಾಸ ಪ್ರತಿಪಾದ್ಯ ದೇವತೆಯ ಹೆಸರು, ಭಗವಂತನ ಹೆಸರು. ಇನ್ನು ನಮ್ಮ ಶರೀರದ ಶಿರಸ್ಸಿನಿಂದ ಪ್ರಾಣ, ಅಸ್ಥಿ, ಈ ಅವರ್ಗೀಯ ವ್ಯಂಜನವಾದ ಯಜ್ಞದಿಂದ ಹೃದಯ, ತ್ವಚ, ಚರ್ಮ, ಮಾಂಸ, ರುಧಿರ, ಮೇಧಸ್ಸಿ, ಮಜ್ಜ, ಅಸ್ಥಿ ಮತ್ತು ಪ್ರಾಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳಿದ್ದಾರೆ. ನಿಯಾಮಕನಾಗಿ ಭಗವಂತನಿದ್ದಾನೆ. ಇವೆಲ್ಲವೂ ಸಹ ಚಕ್ರದಿಂದ, ಆಯಾ ಚಕ್ರ ಮೂಲಾಧಾರ ಎಂದು ಹೇಳಿದಾಗ, ಯಾವ ಮಾತೃಕಾನ್ಯಾಸದಿಂದ ಹೇಳಿದಾಗ ನಾವು
ಆ ಹೃದಯ ಭಾಗವನ್ನು ಹೇಳುತ್ತೇವೆಯೋ ಆ ಚಕ್ರಕ್ಕೆ ನಾವು ಅನುಸರಿಸಿಕೊಳ್ಳಬೇಕು. ಅಂದರೆ ನಮ್ಮಲ್ಲಿ ಈ ಚಕ್ರಗಳಿಗೆ ಹಾಕುವುದಕ್ಕೆ ಒಂದೊಂದು ನಾವು ತೈಲವನ್ನು ಇಟ್ಟುಕೊಂಡಿರುತ್ತೇವೆ. ಆ ತೈಲದಂತೆ ಈ ವ್ಯಂಜನ ರೂಪವಾಗಿರ್ತಕ್ಕಂಥ ಸ್ವರ ವ್ಯಂಜನವನ್ನು ಜೋಡಿಸಿಕೊಳ್ಳುವುದೇ ಮಾತೃಕಾನ್ಯಾಸ ಎಂದೆನಿಸುತ್ತದೆ. ಉದಾಹರಣೆಗೆ 16 ದಳವುಳ್ಳದ್ದು ಯಾವ ನಮ್ಮ ವಿಶುದ್ಧ ಚಕ್ರವಿದೆ, ಅಲ್ಲಿ 16 ದಳ ಅಂದರೆ ಏನರ್ಥ ಅಂದರೆ ಅ ಆ ಇ ಈ ಉ ಉ ರು ರು ರುಲ್ ರು ಎ ಐ ಓ ಔ ಅಂ ಅಹ ಎಂಬ 8 ಜೊತೆಯಾಗಿರ್ತಕ್ಕಂಥದ್ದು 16. ಇದಕ್ಕೆ ಪ್ರತಿಪಾದ್ಯವಾದ ದೇವತೆಗಳು ಮತ್ತು ಭಗವಂತನ ರೂಪವೇ ಈ 16 ದಳದ ಕಮಲದಲ್ಲಿ ವಿಶುದ್ಧ ಚಕ್ರದಲ್ಲಿದ್ದಾನೆ ಎಂದು ನಾವು ಚಿಂತಿಸಬೇಕು. ಇದರಿಂದ ನಮಗೆ ಏನು ತಿಳಿಯುವುದು? ಆ ದೇಶದ ಅಧಿಪತಿ ಮತ್ತು ಕಾಲದ ಅಧಿಪತಿ, ಅಕ್ರಿಯಾ ಅಧಿಪತಿ ಮೂರನ್ನು ನಾವು ಒಟ್ಟು ಕಾಲಿಗೆ ನೋಡಿದಂತೆ ಆಗುತ್ತದೆ. ಇದರಿಂದ 10 ವಿಧ ಪ್ರಾಣ ನಮ್ಮಲ್ಲಿ ನಿಂತು ಪ್ರಾಣದಿಂದ ಶಕ್ತಿ ಬರ್ತಾ ಇದೆ. ಆ ಶಕ್ತಿಯಿಂದ ನಾವು ಬದುಕಿದ್ದೇವೆ. ಪಂಚಪ್ರಾಣಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಪ್ರಾಣದಿಂದ ಉಸಿರಾಟ ಹೃದಯ ಶ್ವಾಸಕೋಶ ನಡೆಯುತ್ತಿದೆ. ಅಪಾನದಿಂದ ಕೆಳಭಾಗದ ಕೆಲಸ ಮಲಮೂತ್ರ ವಿಸರ್ಜನೆ ನಡೆಯುತ್ತಿದೆ. ವ್ಯಾನಿಂದ ದೇಹದ ಎಲ್ಲ ಭಾಗದಲ್ಲಿ ರಕ್ತ ಸಂಚಾರ ಮತ್ತು ಚಲನೆಯಾಗುತ್ತಿದೆ. ಉದಾನದಿಂದ ಕಂಠಭಾಗದಲ್ಲಿ ಶಬ್ದ ಮಾತಾಡುವುದು ಮತ್ತು ಉತ್ಕ್ರಮಣಾವಸ್ಥೆಯಲ್ಲಿ ಜೀವ ಹೋಗುವುದಕ್ಕೆ ಸಹಾಯ ಮಾಡುತ್ತಿದೆ. ಸಮಾನವಾದದ್ದು ಜಠರಾಜ್ಯದಲ್ಲಿ ವಾಸ ಮಾಡಿ ಆಹಾರ ಪಚನ ಕ್ರಿಯೆಯನ್ನು ಮಾಡ್ತಾ ಇದೆ. ಇದು ಮುಖ್ಯ ಪಂಚಪ್ರಾಣ ಎನ್ನಿಸುತ್ತದೆ. ಉಪಪ್ರಾಣಾದಿಗಳು ನಾಗ, ಕೂರ್ಮ, ಕೃತಕ, ದೇವದತ್ತ, ಧನಂಜಯ. ನಾಗ ಎಂಬುದು ನಮ್ಮ ದೇಹದ ಬ್ಯಾಲೆನ್ಸಿಂಗ್ ಅಂದರೆ ಹೊಟ್ಟೆಯ ಗಾಳಿಯನ್ನು ಹೊರಗೆ ಹಾಕುವುದು, ಮತ್ತು ಕೂರ್ಮ ಎಂಬುದು ಕಣ್ಣಿನನ್ನು ಚಿಮ್ಮಿಸುವುದು, ಕಣ್ಣಿನ ರೆಪ್ಪೆಯಲ್ಲಿ ಕುಳಿತುಕೊಂಡು ಬ್ಲಿಂಕಿಂಗ್ ಮಾಡುವುದು. ಇದರಿಂದ ನಮಗೆ ದೃಷ್ಟಿ ಬರುತ್ತದೆ. ಬ್ಲಿಂಕ್ ನಾವು ಮಾಡದಿದ್ದರೆ ಕಣ್ಣಿನ ದೃಷ್ಟಿಗೆ ನಡೆಯುವುದಿಲ್ಲ. ಅದರಂತೆ ಅಕೃತಕ ಎಂಬುದು ಹಸಿವು ಮತ್ತು ದಾಹ, ನೀರಿನ ಬಾಯಾರಿಕೆ ಮತ್ತು ಪದಾರ್ಥ ಬೇಕು ಎಂಬ ಹಸಿವು ಉಂಟಾಗದಿದ್ದರೆ ಮರುದಿನವೇ ನಾವು ಬದುಕಲು ಸಾಧ್ಯವಿಲ್ಲ. ಈ ಕಾರ್ಯವನ್ನು ಮಾಡಿಸ್ತಕ್ಕಂಥ ಉಪಪ್ರಾಣನಾಗಿರ್ತಕ್ಕಂಥ ಕೃತಕ ಎಂಬತಕ್ಕಂಥವನು. ದೇವದತ್ತ ಎಂಬ ದೇವತೆ ಆಕಳಕ್ಕೆ ಯಾನಿಂಗ್ ಅಂದ್ರೇನು, ಸೀನುವುದು, ಆಕಳಕ್ಕೆ ತೇಗುವುದು, ಇದೆಲ್ಲವನ್ನು ಅತಿ ಹೆಚ್ಚಾದ ಗಾಳಿಯನ್ನು ಹೊರಗೆ ಹಾಕಿ ಶರೀರವನ್ನು ಸುಸ್ಥಿತಿಯಲ್ಲಿ ಇಡತಕ್ಕಂಥವರಾಗುತ್ತಾರೆ. ಧನಂಜಯ ಎಂಬತಕ್ಕಂಥವನು ಮರಣ ನಂತರವೂ ಕಿಂಚಿತ್ ಕಾಲ ಈ ಶರೀರದಲ್ಲಿದ್ದು ನಂತರ ಹೊರಗೆ ಹೋಗತಕ್ಕಂಥವನು. ಹೀಗೆ ನಾವು ಶಕ್ತಿಯನ್ನು 7 ಚಕ್ರದಿಂದ, ನಮ್ಮ ಶರೀರವಾಗಿರುವುದು 7 ಪದಾರ್ಥದಿಂದ, ಆ ಪದಾರ್ಥದಿಂದ 7 ಚಕ್ರ, ತ್ವಚೆ ಚರ್ಮಾಣಿ ಮಾಂಸಿ ಹೃದಯ ಮೇಧಸಿ ಮಜ್ಜಾಯಮಸ್ಯ ಎಂಬತಕ್ಕಂಥ 7 ಪದಾರ್ಥ. 7 ಪದಾರ್ಥದಿಂದ ನಾವು 7 ಚಕ್ರ, 7 ಚಕ್ರದಿಂದ 10 ರೀತಿಯ ಶಕ್ತಿ, ಅದು ಪ್ರಾಣಶಕ್ತಿ. ಇದೆಲ್ಲವನ್ನು ನಾವು ನಮ್ಮ ಶರೀರದಲ್ಲೇ ಭಗವಂತ ಮಾಡಿಸುತ್ತಾನೆ. ಇದನ್ನು ಚಲಾವಣೆ ಮಾಡೋಕ್ಕೋಸ್ಕರವಾಗಿ 72,000 ನಾಡುಗಳಿದೆ. ಅಲ್ಲಿ ಮುಖ್ಯವಾಗಿ ಸುಷುಮ್ನಾ ನಾಡಿದೆ, ಸ್ಪೈನಲ್ ಕಾರ್ಡ್, ಅದು ಮೂಲಾಧಾರದಿಂದ ಸಹಸ್ರಾರವರೆಗೂ ಇರತಕ್ಕಂಥದ್ದು. ಮತ್ತು ಎಡಭಾಗದ್ದು ಇಡಾನಾಡಿ, ಬಲಭಾಗದ ಪಿಂಗಳ ನಾಡಿ. ಇದರಂತೆ ಇನ್ನು 7 ಉಪನಾಡಿಗಳು: ಗಾಂಧಾರಿ, ಹಸ್ತಜವ್ಯ, ಪೂಷ, ಯಶಸ್ವಿನಿ, ಅಲಂಬುಸ, ಕೂಹು ಮತ್ತು ಶಂಕಿನಿ. ಈ ನಾಡಿಗಳಿಂದ ನಾವು ನೋಡುತ್ತೇವೆ, ಕೇಳುತ್ತೇವೆ, ಮಾತಾಡುತ್ತೇವೆ, ಚಲಿಸುತ್ತೇವೆ. ಎಲ್ಲವೂ ನಾಡಿಗಳಿಂದ ಆಗುತ್ತಿರುವುದು. ಹೇಗೆ ನಾವು ಮೇನ್ ಟ್ರಾನ್ಸ್ಪೋರ್ಟಿಂದ ನಮ್ಮ ಮನೆಗೆ ಆಟೋದಲ್ಲಿ, ಸ್ಕೂಟ್ರಲ್ಲಿ, ಸೈಕಲಲ್ಲಿ ಬರುತ್ತೇವೆಯೋ ಹಾಗೆ ಉಪನಾಡಿಗಳು. ಮುಖ್ಯ ನಾಡಿ ಸುಷುಮ್ನ ಎಂಬತಕ್ಕಂಥದ್ದು ಬ್ರಹ್ಮನಾಡಿ, ಇದು ರಾಜಮಾರ್ಗದಂತೆ ಇರತಕ್ಕಂಥದ್ದು. ಇಲ್ಲಿ ಭಗವಂತ ನಾವು ಚಿಂತನೆ ಮಾಡೋಕ್ಕೋಸ್ಕರವಾಗಿ ರಾಜಮಾರ್ಗವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. 16 ದಳದ ಪುಷ್ಪದಲ್ಲಿರ್ತಕ್ಕಂಥ ವಿಶುದ್ಧ ಚಕ್ರದಲ್ಲಿ ಭಗವಂತ, 12 ದಳದ ಅನಾಹತ ಚಕ್ರದಲ್ಲಿ ಭಗವಂತ, ಅದು ಹೃದಯ ಮಂದಿರ.
ಅಲ್ಲಿ ನಾವು ಹಂಸ ಮಂತ್ರದಿಂದ ಮತ್ತು ತಕಾರ ವರ್ಗದಿಂದ ನಾವು ತಿಳಿಯಬೇಕು. ಥ ಥ ದ ದ ನ ಎಂಬತಕ್ಕಂಥದ್ದು ಮತ್ತು ಹ ಎಂಬತಕ್ಕಂಥದ್ದು, ಹಂಸೋ ಸ್ವಾಹ ಎಂಬತಕ್ಕಂಥದ್ದು ಪ್ರಾಣದೇವರು ಸ್ಮರಣೆ ಮಾಡತಕ್ಕಂಥ ಜಾಗ ಎಲ್ಲಿ ಅಂದರೆ ಅನಾಹತ ಚಕ್ರದಲ್ಲಿ, ಅದೇ ಹೃದಯ ಮಂದಿರ. ಆದ್ದರಿಂದ ನಾವು ಇದನ್ನು ಚಿಂತಿಸಿದಾಗ ಅನಾಹತ ಚಕ್ರದಲ್ಲಿ ನಡೆಯತಕ್ಕಂಥ ಕಾರ್ಯದಿಂದ ಭಗವಂತ ಅಲ್ಲಿ ಮೊಗ್ಗಿನ ರೂಪದಲ್ಲಿ ಇರತಕ್ಕಂಥವನು ಜಾಗೃತನಾಗುತ್ತಾನೆ. ಜಾಗೃತನಾದಾಗ ಅಲ್ಲಿ ಅನಂತ ಕೋಟಿ ಸೂರ್ಯ ಪ್ರತಿಭೆಯುಳ್ಳ ಪ್ರಕಾಶ ಉಂಟಾಗುತ್ತದೆ. ಆ ಪ್ರಕಾಶವು ನಮ್ಮ ಮೂಲಾಧಾರದಿಂದ ಸಹಸ್ರಾರವರೆಗೂ ಸಹ ದಿಗ್ದರ್ಶನವಾಗಿ ಎಲ್ಲವೂ ನಮಗೆ ಕೂದಲೆಳೆಯಂತೆ, ಕೂದಲನ್ನು ಕಾಣುವಂತೆ ಅತಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಕೆಳಗಿನ 4 ದ್ವಾರಗಳನ್ನು ಮುಚ್ಚಿಕೊಂಡು ಮೇಲಿನ 3 ದ್ವಾರವನ್ನು ನಾವು ಆನಂದಿಸುತ್ತಾ ಸಹಸ್ರಾರ ಕಡೆ ನಡೆಯುವುದಕ್ಕೆ ಸಹಾಯ ಮಾಡುವುದು ಸುಷುಮ್ನಾ ನಾಡಿ. ಇದನ್ನು ನಾವು ಚಿಂತಿಸಿದಾಗ ಸರ್ವ ದೇಶದ ದೊರೆ ಭಗವಂತ, ಸಕಲ ಕಾಲದ ದೊರೆ ಭಗವಂತ ಎಂಬತಕ್ಕಂಥದ್ದು ನಮ್ಮ ದೇಹದಲ್ಲೇ ನಾವು ಕಾಣಬಹುದಾಗಿದೆ. ಇಲ್ಲೇ ಭಗವಂತನ ಆರಾಧನೆ ಮಾಡಬಹುದಾಗಿದೆ. ಇದೇ ನಮಗೆ ಬಿಂಬೋಪಾಸನೆ ಎನಿಸುವುದು. ಆದ್ದರಿಂದ ಈ ಶರೀರ ಕೊಟ್ಟಂತಹ ತಂದೆ ತಾಳ ಅನುಗ್ರಹ ರೂಪ, ಗುರು ಹಿರಿಯರ ಅನುಗ್ರಹ ರೂಪ ಮತ್ತು ತತ್ವಾಭಿಮಾನಿ ದೇವತೆಗಳು, ನಮ್ಮ ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಅವರು ಮಾಡತಕ್ಕಂಥ ಶ್ರೇಷ್ಠವಾದ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸುವುದರಿಂದ ಭಗವಂತ ಅದನ್ನು ಸ್ವೀಕಾರ ಮಾಡುತ್ತಾನೆ. ಅದು ಸರ್ವಸಾರ ಭೋಕ್ತ ಎಂದ ಹೆಸರು. ಯಾವ ಮಂದನಾದ ವ್ಯಕ್ತಿಯಲ್ಲೂ ಸಹ ಅವನ ಹಿಂದಿನ ಕರ್ಮಾನುಸಾರವಾಗಿ ಭಗವಂತ ನಿಯೋಜಿಸಿದ ಈ ಯಂತ್ರವನ್ನು ನೋಡಿಕೊಳ್ಳುವುದಕ್ಕೆ ನೇಮಿಸಲ್ಪಟ್ಟ ದೇವತೆಗಳು ಅವರ ನಿಯತವಾದ ಕರ್ಮವನ್ನು ಮಾಡೇ ಮಾಡುತ್ತಾರೆ. ಆ ಕರ್ಮದಿಂದ ಭಗವಂತನಿಗೆ ಅವರ ಅರ್ಪಿಸುವ ಮೂಲಕ ಆ ದೇಹ ಸೌಷ್ಠವ ಕಾಣುತ್ತದೆ. ಈ ಸಮಯದಲ್ಲಿ ಎಲ್ಲ ಪ್ರತಿ ಜೀವರು, ಮಂದನಾಗಿರ್ತಕ್ಕಂಥವನು, ಪ್ರೌಢನಾಗಿರ್ತಕ್ಕಂಥವನು, ಎಲ್ಲರೂ ಈ ಚಿಂತನೆಯನ್ನು ಮಾಡಿದರೆ ದೇವತೆಗಳು ಅರ್ಪಿಸುವ ಫಲದಲ್ಲಿ ಭಾಗಿಯಾಗುತ್ತಾನೆ. ಉದಾಹರಣೆಗೆ ಬ್ರಹ್ಮರಥವನ್ನು ಎಳೆಯುವಾಗ 1000 ಮಂದಿ ಬೇಕಾಗುತ್ತದೆ. ನಾವು ಕೇವಲ ಅದು ಹಗ್ಗವನ್ನು ಮುಟ್ಟುವುದರಿಂದ ಅಥವಾ ಹಿಂದೆ ಸ್ವಲ್ಪ ಸ್ಪರ್ಶ ಮಾಡುವುದರಿಂದಲೂ ಬ್ರಹ್ಮರಥವನ್ನೇ ನಡೆಸಿದಂತೆ ಭಾಗ್ಯವನ್ನು ಭಗವಂತ ಇಡುವಂತೆ ಅನಂತ ದೇವತೆಗಳು ನಮ್ಮಲ್ಲಿ ನಿಂತ ಕೆಲಸವನ್ನು ಮಾಡಿ ಭಗವಂತನಿಗೆ ಅರ್ಪಿಸುವಾಗ ನಾವು ಕೇವಲ ಸ್ಮರಣೆ ಮಾಡಿಕೊಳ್ಳಬೇಕು. ನನಗೆ ಇಂಥ ಕ್ರಿಯೆ ಒಳಗಡೆ ನಡೆಯಿತು, ಇದು ಈ ದೇವತೆಗಳಿಂದ ನಡೆದು ಈ ಭಗವಂತನಿಗೆ ಅರ್ಪಿಸಿದರು ಎಂಬ ಸ್ಮರಣೆಯಿಂದ ಮಾತ್ರ ನಾವು ಫಲಭಾಗಿಗಳಾಗುತ್ತೇವೆ. ಆದರೆ ಮಂದಮತಿಗಳು ಈ ಸ್ಮರಣೆಯನ್ನು ಮಾಡದೆ ಸಹಜವಾಗಿ ನಡೆಯುತ್ತಿದೆ ಎಂದು ಹೇಳಿದಾಗ ಅವರು ಆ ಹಿಂದಿನ ಕರ್ಮವನ್ನು ಮಾತ್ರ ಅನುಭವಿಸುತ್ತಾರೆ. ಆದರೆ ಮುಂದಿನ ಪುಣ್ಯಕ್ಕೆ ಅವರು ಭಾಗಿಯಾಗುವುದಿಲ್ಲ, ಕರ್ಮಕ್ಕೆ ಭಾಗಿಯಾಗುತ್ತಾರೆ, ಪಾಪಕ್ಕೆ ಭಾಗಿಯಾಗುತ್ತಾರೆ. ಅದರಿಂದ ಅವರ ಅನರ್ಥವನ್ನು ಕಾಣುತ್ತಾರೆ. ಈ ಅನರ್ಥವನ್ನು ಹೋಗಲಾಡಿಸಿಕೊಂಡು ನಮ್ಮ ಇಷ್ಟವಾದ ಭಗವಂತನ ಪ್ರಸಾದವನ್ನು ಅಪೇಕ್ಷಿಸುವರು. ಭಗವಂತನ ಒಳಗಡೆ ಕ್ರಿಯೆಯನ್ನು, ನಮ್ಮ ದೇಹದಲ್ಲಿ ಆಗತಕ್ಕಂಥ ಕ್ರಿಯೆಯನ್ನು ಚಿಂತಿಸುವುದೇ ಬಿಂಬೋಪಾಸನೆ ಎಂದು ಹೆಸರು. ಬಿಂಬೋಪಾಸನೆಗೆ ನಾವು ಯಾವುದೇ ಗ್ರಂಥವನ್ನು ಓದಬೇಕಾಗಿಲ್ಲ. ನಮ್ಮಲ್ಲಿ ಆಗತಕ್ಕಂಥ ಸಕಲ ಕ್ರಿಯೆಗಳು ದೇವತೆಗಳಿಂದ ನಡೆದಿದೆ. ಆ ದೇವತೆಗಳ ಹೆಸರು ಇದು, ಅವರ ಶಕ್ತಿ ಇದು, ಅವರ ತಾರತಮ್ಯದಲ್ಲಿ ಇದು, ಮತ್ತು ಅವರು ಭಗವಂತನಿಗೆ ಅರ್ಪಿಸುತ್ತಿದ್ದಾರೆ ಎಂಬುದನ್ನು ತಿಳಿಯುವುದೇ ನಮ್ಮ ಕಾರ್ಯಕ್ರಮವಾಗಿದೆ, ನಮ್ಮ ಸಾಧನೆ ರೂಪವಾಗಿದೆ. ಇದು ಭಗವಂತ ಆ ದೇವತೆಗಳ ಸಾರವನ್ನು ಸ್ವೀಕರಿಸುವ ಕಾಲದಲ್ಲಿ ನಮಗೂ ಅನುಗ್ರಹಿಸುತ್ತಾನೆ. ಇದೇ ಬಿಂಬೋಪಾಸನೆ ಎಂಬುದೆನಿಸುತ್ತದೆ. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತ ಪಂಚಪ್ರಾಣಗಳಾಗಲಿ 10 ಪ್ರಾಣಗಳಾಗಲಿ, ಮುಖ್ಯವಾಗಿ ಮುಖ್ಯ ಪ್ರಾಣದೇವರು ಭಗವಂತನ ಆಜ್ಞೆಯಂತೆ ದೇವತೆಗಳೆಲ್ಲವೂ ಕೆಲಸ ಮಾಡಿಸುತ್ತಿದ್ದಾರೆ. ಆದ್ದರಿಂದ ಆ ಮುಖ್ಯ ಪ್ರಾಣ ಮುಖ್ಯ ಗುರುವಾಗಿ ನಾವು ಸ್ಮರಿಸಿಕೊಳ್ಳಬೇಕು.
ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ದೇಶ ಮತ್ತು ಕಾಲದ ನಿಯಾಮಕನಾಗಿದ್ದಾನೆ. ಅಭಿಮಾನಿಗಳು ಕೇವಲ ದೇವತೆಗಳು. ಮತ್ತು ನನ್ನ ಶರೀರ ಅಂತ ನಾವು ಅಭಿಮಾನವನ್ನು ಇಟ್ಕೊಂಡಿದ್ದೇವೆ. ಈ ಜೀವ ಅಲ್ಪ ಅಭಿಮಾನಿಯಾಗಿದ್ದಾನೆ. ಸಹಜವಾಗಿ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು, ನಿಯಾಮಕನಾಗಿರ್ತಕ್ಕಂಥವನು ಭಗವಂತ. ಈ ನಿಯಾಮಕ ಸ್ವತಂತ್ರನಾದವನು. ಅವನೇ ನಮ್ಮ ಬಿಂಬರೂಪಿ ಲಕ್ಷ್ಮೀನಾರಾಯಣ ರೂಪನಾಗಿರ್ತಕ್ಕಂಥವನು. ಅನಂತ ರೂಪದಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥವನು. ಅನಂತ ರೂಪದಲ್ಲಿ ಲೋಕದಲ್ಲೆಲ್ಲ ಇರತಕ್ಕಂಥವನು. ಎಲ್ಲ ಪದಾರ್ಥಗಳಿರ್ತಕ್ಕಂಥ ಎಲ್ಲ ರೂಪದಲ್ಲೂ ಸಹ ಭಗವಂತನಿದ್ದಾನೆ. ದೇವತೆಗಳಿದ್ದಾರೆ, ಈ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಂಡಾಗ ಇದು ವಿಶ್ವೋಪಾಸನೆ ಎನಿಸುವುದು. ಆದ್ದರಿಂದ ನಾವು ಹಂತ ಹಂತವಾಗಿ ಬಿಂಬೋಪಾಸನೆಯನ್ನೇ ವಿಶ್ವೋಪಾಸನೆಯನ್ನಾಗಿ ಮಾಡಿಕೊಳ್ಳುವ ಬಗೆ ಹೇಗೆ ಎಂದರೆ, ನಮ್ಮ ಶರೀರದಲ್ಲಿ ನಡೆದಂತೆ ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಶರೀರದಲ್ಲಿಯೂ ಸಹ ಭಗವಂತನಿದ್ದು ದೇವತೆಗಳು ಸಾರವನ್ನು ಕೊಡುತ್ತಿದ್ದಾರೆ. ಎಲ್ಲ ಸಾರವನ್ನು ಭಗವಂತನೇ ಮುಂಜಿಸುತ್ತಿದ್ದಾನೆ ಎಂಬ ಅನುಸಂಧಾನವೇ ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಇಂತಹ ಬಿಂಬೋಪಾಸನೆ ಮತ್ತು ವಿಶ್ವೋಪಾಸನೆಗೆ ಪೂರಕವಾಗಿ ಶ್ರೀ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಎಂದು ತಿಳಿಯಬೇಕು. ಈ ಬಿಂಬರೂಪನಿಗೆ, ವಿಶ್ವೋಪಾಸನೆಗೆ ನಾವು ಏನನ್ನು ಅರ್ಪಿಸಬೇಕು ಭಗವಂತನಿಗೆ ಅಂದರೆ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತೇಳಿ ಶ್ರೀಕೃಷ್ಣಾರ್ಪಣ. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.